ಮುದ್ದು ಮಕ್ಕಳೇ, ಇವತ್ತೊಂದು ಮಾಯಾ ಚೌಕ ರಚನೆ ಮಾಡೋದನ್ನು ಕಲ್ಕೋಣ. ಈಗ 4x4 ಮಾಯಾ ಚೌಕ, ಒಟ್ಟು 16 ಮಾಯಾ ಚೌಕಗಳು. ಈಗ ಏನ್ ಮಾಡ್ಬೇಕಂದ್ರೆ ನಾನು ನೋಡಿಲ್ಲ, ಮೊದಲೇಕ ಈ ತರ 2 ಗೆರೆಗಳನ್ನ ಕಲ್ಕೋಬಹುದು ಕರ್ಣದ ಗುಂಟ. ಆ ನಂತರ ನೋಡ್ರಿ 1 ರಿಂದ 16 ನಂಬರ್ಗಳನ್ನು ಬರ್ಕೊಂತ ಹೋಗ್ಬೇಕು. ಇಲ್ಲಿಂದ ಪ್ರಾರಂಭ ಮಾಡ್ಬೇಕು. ಎಲ್ಲಿ ಗೆರೆ ಹಾಕಂತೆ ಅಲ್ಲಿ ಬರೆಯಂಗಿಲ್ಲ. ಇದು 1 ಅನ್ಬೇಕು. 2 3 4 5 6 7 8 9 10 11 12 13 14 15 16 ಬರದ್ರೆ. ಈಗ ನೆಕ್ಸ್ಟ್ ಹೋಗ್ಬೇಕು ಅಂತ ಅಳಿಕಿಸಿದ ನಂತರ ಈ ಬಾಕ್ಸ್ಗಳೊಳಗ ಇನ್ನುಳಿದ ನಂಬರ್ಗಳನ್ನ ಬರಿಬೇಕು. ಅಲ್ಲಿ ನಾವು ಬರೀದ್ ಬಿಟ್ಟು ಹೋಗಿದ್ವಲ್ಲ ಆ ನಂಬರ್ಗಳನ್ನ ಬರಿಬೇಕು. ಹೆಂಗ? ಈಗ 1 ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆಗಲೇ, ಈಗ 1 ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 1 2 3 4 5 6 7 8 9 10 11 12 13 14 15 16. ಈಗ ಇದು ಮಾಯಾ ಚೌಕ ರೆಡಿ ಆಗ್ತದೆ. ಹೆಂಗ್ ಮಾಯಾ ಚೌಕ ಅಂತೀನಂದ್ರದಕ್ಕೆ, ನೀವು ಇದ್ರೊಳಗಿನ ಅಂಕಿಗಳನ್ನ ಕೂಡಿಸಿದ್ರಂದ್ರ ಎಲ್ಲಾದ್ರದ್ದು ಉತ್ತರ ಒಂದೇ ತರ ಬರ್ತದೆ. ಹಿಂಗ್ ಕೂಡಿಸಿದ್ರು ಉತ್ತರ ಒಂದೇ ಉತ್ತರ ಬರ್ತದೆ. ಇದಕ್ಕೆ ಮಾಯಾ ಚೌಕ ಅಂತಾರ. ಹಿಂಗ ಕರ್ಣದ ಗುಂಟ ಕೂಡಿಸಿದ್ರು ಉತ್ತರ ಒಂದ ಬರ್ತದೆ, ಹಿಂಗ ಕೂಡಿಸಿದ್ರು ಉತ್ತರ ಒಂದ ಬರ್ತದೆ. ನೋಡು, ನಾ ಮಾಡ್ಬೇಕಾದ್ರೆ 16 2 18 18 3 21 21 13 30. ಹೌದಲ್ಲ? ಹಂಗ ಇದನ್ನು ಕೂಡಿಸಿದ್ರು ಉತ್ತರ 34 ಬರ್ತದೆ. ಎಲ್ಲಾದ್ರದ್ದು ಉತ್ತರ 34 ಬರ್ತದೆ. ಹಿಂಗ್ ಕರ್ಣದ ಗುಂಟ ಕೂಡಿಸಿದ್ರು 34 34 34 34 34. ಬೇಕಾದ್ರೆ ನೀವು ಈಗ ಮಾಡಿ ನೋಡ್ರಿ, ಹೌದಾ ಅಲ್ಲ ಅನ್ನೋದು ಗೊತ್ತಾಗ. ಅದಕ್ಕೆ ಇದನ್ನ ಮಾಯಾ ಚೌಕ ಹೆಂಗ್ ಮಾಡ್ಬೇಕು ಅನ್ನೋದು ನಾ ಈಗ ನಿಮಗೆ ಹೇಳ್ಕೊಟ್ಟೆ. ನೀವು ಇದನ್ನ ಮನೆಯೊಳಗ ಮಾಡ್ರಿ. ಓಕೆ, ಎಲ್ಲರಿಗೂ ಧನ್ಯವಾದ.